ಹೋಗ್ತಾ ಇರೋದು ಕಾಣಿಸ್ತಿಲ್ಲ. ಎಲ್ಲ ಲೈಟ್ ಹಾಕೊಂಡು ಓಡಾಡ್ತಾರೆ. 7:30 ಆಗಿತ್ತಲೆ. ಇಷ್ಟೊಂಥರ ಹಿಮ ಬಿದ್ದಿದೆ ಅಂದರೆ ಏನು ಕಾಣಿಸ್ತಾನೆ ಇಲ್ಲ. ಎಷ್ಟು ಹಿಮ ಬಿದ್ದಿದೆ. ಅದಕ್ಕೆ ಮನೆ ತಲಿಂದ ಬಂದೆ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ. ನೋಡಿ ಅಲ್ಲಿ ಗಾಡಿ ಹೋಯ್ತೈತೆ, ಕಾಣಿಸ್ತಿಲ್ಲ. ಈ ಕಡೆನೇ ಬರಂಗೈತೆ. ಯಾವ ಕಡೆ ಬರ್ತೈತೆ ಗಾಡಿ ಗೊತ್ತೇ ಆಗ್ತಿಲ್ಲ ಫ್ರೆಂಡ್ಸ್. ಅಷ್ಟೊಂಥರ ಸ್ನೋ ಬಿದ್ದೈತೆ. ಹಿಮ ಸಖತ್ತು ಹಿಮ ಬಿದ್ದುಬಿಟ್ಟೈತೆ. ಗಾಡಿನೇ ಕಾಣಿಸ್ತಿಲ್ಲ, ದಾರಿನೇ. ನಾಲ್ಕರವಾಗ ಬಂದ ಗಂಡ ಆಂಟಿ ರೋಡೇ ಕಾಣಿಸ್ತಿಲ್ಲ ನೋಡು ಅಂತ, ಅದಕ್ಕೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮನೆಯಿಂದ ಬಂದೆ. ಮುಂದಕ್ಕೆ ಹೋಗೋಕ್ಕೆ ಭಯ ಆಗ್ತೈತೆ ಫ್ರೆಂಡ್. ಅಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ಯಾರು ಬರ್ತಾವ್ರೆ ಅಂತಲೂ ಕಾಣಿಸ್ತಿಲ್ಲ, ಏನೂ ಇಲ್ಲ. ಒಳ್ಳೆ ಚೆನ್ನಾಗಿದೆ ಕ್ಲೈಮೇಟ್. ಫುಲ್ ನೋಡಿ ಮೋಡ ಮತ್ತೆ ಭೂಮಿವರೆಗೂ ಈ ಮನೆ ನೋಡಿ. ಮೋಡ ಮತ್ತೆ ಭೂಮಿ, ಹಿಮ ತುಂಬ್ಕೊಂಬಿಟ್ಟೈತಿ. ಹಿಮ ಕಾಣಿಸ್ತಿಲ್ಲ ಫ್ರೆಂಡ್ಸ್, ನಿಜ ಕಾಣಿಸ್ತಿಲ್ಲ ಮುಂದೆ ಯಾರು ಬರ್ತಾವ್ರೆ ಅಂತ. ಇವಾಗಂತೂ ಸಖತ್ತು ಬಿದ್ದುಬಿಡ್ತು ಹಿಮ. ಈ ಥರ ಸಿಚುವೇಶನ್ ನಾನು ಅವತ್ತಿಂದ ವಿಡಿಯೋ ಮಾಡೋಣ ಅಂತ ಕಾಯ್ತಿದ್ದೆ. ಕಾಫಿ ಕಾಸ್ತಿದ್ದೆ, ಬಂದು ನನ್ನ ಮಗ ಹಂಗಂದ, ಆಂಟಿ ರೋಡು ಕಾಣಿಸ್ತಿಲ್ಲ, ಏನು ಕಾಣಿಸ್ತಿಲ್ಲ, ಅಷ್ಟೊಂದು ಹಿಮ ಬಿದ್ದೈತೆ ಅಂತ. ಅದಕ್ಕೆ ಬಂದೆ ರೋಡಿಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ. ನೋಡಿ ಎಷ್ಟೊಂದು ಹಿಮ ಬಿದ್ದೈತೆ. ಯಪ್ಪ ಸಖತ್ತು ಹಿಮ ಬಿದ್ದೈತೆ. ನೋಡಿ ಲೈಟ್ ಹಾಕೊಂಬತ್ತಾರೆ ನೋಡಿ. ಕಾಣಿಸ್ತಿಲ್ಲ ಫ್ರೆಂಡ್, ಅದಕ್ಕೆ ಲೈಟ್ ಹಾಕೊಂಬತ್ತಾರೆ. ಏಳು 30 ಇವಾಗ ಟೈಮು. ಬೆಳಗ್ಗೆ 7:30 ಲೈಟ್ ಹಾಕಿ ನೋಡ್ಬಿಟ್ಟು ಯಾರು ಕಾಣಿಸ್ತಾ ಇಲ್ಲ ರೋಡಲ್ಲಿ. ಅಲ್ಲಿ ನೋಡಿ ನಮ್ಮ ಮನೆ ಕಾಣಿಸ್ತಿಲ್ಲ. ಬಸ್ಸುಗಳು ಈಗ ಕಾಣಿಸ್ತಾವೆ. ಒಳ್ಳೆ ಊಟಿ ನಮ್ಮೂರು. ಚೂರು ಮ್ಯಾಕೋ ವಿಡಿಯೋ ಮಾಡ್ಕೊಂಡ್ರಿ. ರೋಡ್ ಹೋಯ್ತೀನಿ ತಡಿ.